ಅಣ್ಣ ಅಣ್ಣ ಅಯ್ಯೋ ಅಣ್ಣ ಅಣ್ಣ ಏನಣ್ಣ ಇದು ಏನಾಯ್ತು ನಿಂಗೆ ಮೈಲಿಗೆ ಅನ್ನೋದು ದೇಹ ಕಂಡುಕೊಳ್ಳೋದಲ್ಲಮ್ಮ ಮನಸ್ಸಿಗೆ ರಕ್ತ ಕಂಡುಕೊಳ್ಳೋ ಕಲೆ ಅದು ಒಬ್ಬರು ಜೀವ ತೆಗೆಯುವ ಅಧಿಕಾರ ಇನ್ನೊಬ್ಬರಿಗಿಲ್ವೇ ಇಲ್ಲ ಜನ್ಮ ಕೊಟ್ಟವನಿಗೆ ಕೂಡ ಜೀವ ತೆಗೆಯುವ ಅಧಿಕಾರ ಇಲ್ಲ ದೇವರಿಗೂ ಇಲ್ಲ ಆದ್ರೆ ನನ್ನ ಮಗ 2 ಜೀವನ ಬಲಿ ತಗೋಬಿಟ್ಟ ನನಗೂ ನನ್ನ ಮಗನಿಗೂ ಇವತ್ತಿಂದ ಯಾವ ಸಂಬಂಧನೂ ಇರೋದಿಲ್ಲ ಈ ಸೂರ್ಯಪ್ರಕಾಶ್ಗೂ ನಿನ್ನ ಪ್ರೀತಿಯ ಕೃಷ್ಣನಿಗೂ ಸಂಬಂಧ ಕತ್ತರಿಸೋಯ್ತು ಅವನು ಯಾವುದೇ ಕಾರಣಕ್ಕೂ ಈ ಮನೆ ಹೊಸಲು ತುಳಿಬಾರದು ಯಶೋಧ ಅಣ್ಣ ಆಗ್ಲೇ ನಾನು ನೀರು ಹಾಕಿದ್ದು ಮೈಲಿಗೆ ಕಳೀಲಿ ಅಂತ ಇದು ಅವನನ್ನು ಸಂಪೂರ್ಣವಾಗಿ ನಾನು ತೊಳೆದು ಹಾಕ್ತಾ ಇದ್ದೆ ಏನಾಗಿದೆ ನಿಂಗೆ ಯಾಕೆ ಈ ತರ ಹುಚ್ಚಾಟ ಆಡ್ತಿದ್ಯಾ ಮೈಗ್ ನೀರ್ ಹಾಕೊಂಡ್ಬಿಟ್ರೆ ಮನ್ಸಿಗಾಗಿರೋ ನೋವು ಕಡಿಮೆ ಆಗುತ್ತಾ ಅಣ್ಣ ಬೇಡ ಅಣ್ಣ ಈ ತರ ಮಾಡ್ಬೇಡ ಬಾ ಒಳಗೆ ಹೋಗೋಣ ನೋಡಿ ಜನ ಏನ್ ಅನ್ಕೊಂತಾರೆ ಅಣ್ಣ ಅಣ್ಣ ಪ್ಲೀಸ್ ಒಳಗ್ ಬಾ ಅಣ್ಣ ಯಶೋಧ ಯಾರಾದ್ರೂ ನಮ್ಮ ಬಗ್ಗೆ ಆಡ್ಕೊಂಡ್ರೆ ಅದು ನಮ್ಮ ಕಿವಿಗೆ ಮಾತ್ರ ಬೀಳುತ್ತೆ ಆದರೆ ಸತ್ತವ್ರ ಕುಟುಂಬದ ನೋವಿದೆಯಲ್ಲ ಅದು ನಮ್ಮ ಕುಲ ಕಂಡುಕೊಳ್ಳೋ ಶಾಪ ಇವತ್ತು ಆ ದೃಶ್ಯ ನೋಡ್ಬೇಕಾಗಿತ್ತು ಕಾಫಿ ತಗೋ ನಾನು ಯಾರು ಅಂತ ನೋಡ್ ಬರ್ತೀನಿ ನೀನು ಅವಳಿಗೂ ಕೊಟ್ಬಿಡು ಅಮ್ಮ ನೀನು ತಗೋ ಸರ್ ನೀವು ಏನ್ ವಿಷಯ ಅದು ಮೇಡಮ್ ಅಪ್ಪ ಕಳ್ಸಿದ್ರು ನಿಮ್ಗೇನಾದ್ರು ಸಹಾಯ ಬೇಕಿದ್ರೆ ಸಂಕೋಚ ಇಲ್ಲದೆ ಭವ್ಯ ನೀನ್ ಅಮ್ಮ ನೋಡ್ಕೊಂಡಿಲ್ಲ ಇರೋ ನಾನು ಹಾಸ್ಪಿಟಲ್ ಹೋಗಿ ಬರ್ತೇನೆ ಹುಷಾರು ಕಂಡೀಷನ್ ಹೇಗಿದೆ ಡಾಕ್ಟರ್ ಜೀವಕ್ಕೇನು ಅಪ್ಪ ಇಲ್ಲ ತಾನೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಏನು ಟ್ರೀಟ್ಮೆಂಟ್ ಬೇಕಾದ್ರೂ ಕೊಡಿ ನಾನು ನೋಡ್ಕೋತೀನಿ ಡಾಕ್ಟರ್ ಆದರೆ ಅವ್ರ ಜೀವ ಉಳಿಬೇಕು ಅವ್ರ ಜೀವ ಇವಾಗ ನಿಮ್ಮ ಕೈಲಿದೆ ಪ್ಲೀಸ್ ಡಾಕ್ಟರ್ ಅವ್ರನ್ನ ಉಳಿಸಿ ಡಾಕ್ಟರ್ ಸರ್ ಪ್ಲೀಸ್ ಕೂಲ್ ಡೌನ್ ಆ್ಯಕ್ಚುಲಿ ರಕ್ತ ತುಂಬ ಹೋಗಿದೆ ಪಲ್ಸ್ ಕೂಡ ವೀಕ್ ಇದೆ ನಾವು ಟ್ರೈ ಮಾಡ್ತಿದ್ದೀವಿ ಯಶು ಫೋನ್ ಕೊಡ್ತೀಯಾ ವಿನಿ ಹತ್ರ ಮಾತಾಡಬೇಕು ಪ್ಲೀಸ್ ತಗೋಕಂತ ತಗೋ
ಯಾಕೋ ಯಾವಾಗ್ಲೂ ಅಳ್ತಾ ಇರ್ತೀಯ? ತಲೆ ಕೆಡ್ಸ್ಕೊಂಡ್ಬಿಡುವೋ, ಏನಾದ್ರೂ ಮಾತಾಡೋ. ಕೃಷ್ಣ ಸರ್ವನಾಶ ಕಣೋ. ಕಲ್ಯಾಣಿ ಸೂಸೈಡ್ ಅಟೆಂಪ್ಟ್ ಮಾಡಿದಾಳೆ ಕಣೋ. ಅವ್ರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಕಣೋ. ಇದಕ್ಕೆಲ್ಲ ನಾನೇ ತಾನೇ ಕಾರಣ. ನಾನ್ ಕಾರಣ ಕಣೋ. ನನ್ನಿಂದನೇ ಎಲ್ಲರಿಗೂ ನರಕ ಮುಗ್ದೋಯ್ತು ಕೃಷ್ಣ, ಎಲ್ಲ ಮುಗೀತು. ಏ ವಿನಿ, ಹುಚ್ಚುಚ್ಚಾಗಿ ಮಾತಾಡ್ಬೇಡ ಕಣೋ. ಈಗ ನೀನು ಅಳೋದ್ರಿಂದ ಈಗ ಆಗಿರೋದನ್ನ ತಪ್ಸೋದಕ್ಕಾಗತ್ತಾ? ಏಯ್, ಅಪ್ಪನ ಮರ್ಯಾದೆ ಉಳಿಸೋದಕ್ಕೋಸ್ಕರ ನಾನು ಜೈಲಿಗೆ ಬಂದಿದ್ದೀನಿ. ನೀನು ಈ ಥರ ಅಳ್ತಾ ಕೂತ್ರೆ ಆಗಲ್ಲ ವಿನಿ. ನಿನ್ನಿಂದ ಅವ್ರಿಗೆ ತೊಂದರೆ ಆಗಿದೆ ಅಂದರೆ ಅದನ್ನು ಹೇಗೆ ಸರಿ ಮಾಡ್ಬೋದು ಅಂತ ಯೋಚನೆ ಮಾಡು. ಕಷ್ಟನ ಸುಖನೋ ಅವ್ರಿಗೆ ಏನು ಬೇಕೋ ಹೆಲ್ಪ್ ಮಾಡು. ಅರ್ಥ ಆಯ್ತಾ? ಅರ್ಥ ಆಯ್ತೇನೋ? ಸರಿ. ಯಶೋ, ನಾನು ಇಲ್ಲಿಂದೆಲ್ಲ ಮ್ಯಾನೇಜ್ ಮಾಡ್ತೀನಿ. ವಿನಯ್ ತುಂಬ ಡಿಸ್ಟರ್ಬ್ ಆಗಿರ್ತಾರೆ. ನೀನಿದ್ರೆ ಅವನಿಗೊಂಥರ ಧೈರ್ಯ. ನೀ ಮನೆಗೆ ಹೋಗು. ಅಲ್ಲ ಕಣೋ ಕೃಷ್ಣ. ಯಶು, ನಿನ್ನ ಅಗತ್ಯ ನನಗಿಂತ ಅವನು ತುಂಬ ಇದೆ. ಹೋಗು ಯಶು, ಪ್ಲೀಸ್ ಪ್ಲೀಸ್. ಸರಿ, ಹುಷಾರು. ಹ್ಮ್